ಈಗ ಅನುರಾಧ ನಕ್ಷತ್ರದ ಚಿಂತನೆ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಇವರಿಗೆ ಈಗ ಸದ್ಯದಲ್ಲಿ ಹೇಗೆ ಫಲಾಫಲಗಳಿದೆ ಎಲ್ಲವನ್ನೂ ಕೂಡ ತಿಳಿತಾ ಹೋಗೋಣ. ಅನುರಾಧ ನಕ್ಷತ್ರ ಅಂತಂದರೆ ಒಂದು ಕಮಲದ ನೆನಪಾಗುತ್ತೆ. ಕಮಲ ಏನು ಅಂದರೆ ಕೆಸರಿನಲ್ಲಿ ಹುಟ್ಟಿರುತ್ತೆ, ಅರಳುತ್ತಾ ಇರುತ್ತೆ, ಮೇಲ್ಗಡೆ ಹಸನ್ಮುಖಿಯಾಗಿ ಇರುತ್ತೆ. ಅಂದರೆ ಅನುರಾಧ ನಕ್ಷತ್ರದವರು ತುಂಬ ಕಷ್ಟವನ್ನು ಅನುಭವಿಸ್ತಾರೆ, ಆದರೆ ತೋರಿಸಿಕೊಳ್ಳಲ್ಲ. ತುಂಬ ಮೃದು ಹೃದಯ, ಕಮಲದಂತೆ ಹೃದಯ, ಸ್ವಚ್ಛ ಹೃದಯ. ಸತ್ಯ ಅಂದರೆ ಸತ್ಯವಾದಿಗಳೇ ಅನುರಾಧ ನಕ್ಷತ್ರದವರು. ಸುಳ್ಳು ಹೇಳೋಲ್ಲ, ಸುಳ್ಳನ್ನು ಕಂಡರೂ ಆಗಲ್ಲ, ಅನ್ಯಾಯ ಆಗಲ್ಲ, ಮೋಸ ವಂಚನೆಗಳನ್ನು ಕಂಡ್ರೆ ಇಷ್ಟಪಡಲ್ಲ ಇವರು. ಯಾರಿಗೂ ಕೂಡ ಮೋಸ ಮಾಡಲ್ಲ. ನಿಯತ್ತಾಗಿ ತಪಸ್ಸು ಜಪ ತಪಾನುಷ್ಠಾನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ತುಂಬ ಸಿಟ್ಟು ಇರುತ್ತೆ, ಆದರೆ ಸ್ವಚ್ಛ ಅಂದರೆ ಪ್ರಾಮಾಣಿಕ ಜೀವನ. ಅನುರಾಧ ನಕ್ಷತ್ರ ಇವರನ್ನು ಪೂರ್ಣವಾಗಿ ನಂಬೋದು. ಇವರು ಸಿಟ್ಟು ನೋಡಿ ಅಥವಾ ಇವರ ಒಂದು ಅವ್ಯವಸ್ಥೆ ಮಾತುಗಳನ್ನು ನೋಡಿ ನಾವು ದೂರ ಸರಿದು ಬಿಟ್ಟರೆ ನಾವು ಮೂರ್ಖರಾಗಿ ಬಿಡ್ತೀವಿ. ಯಾಕೆ ಅಂತಂದರೆ ಅವರ ಹೃದಯ ತುಂಬ ಕೋಮಲವಾಗಿರುತ್ತೆ ಹಾಗೂ ಪ್ರಾಮಾಣಿಕ ಜೀವನವನ್ನು ನಡೆಸ್ತಾರೆ ಅನುರಾಧ ನಕ್ಷತ್ರದವರು. ಮತ್ತು ಮೈತ್ರವನ್ನು ತುಂಬ ಇಷ್ಟಪಡ್ತಾರೆ. ಜನಗಳು ಬೇಕು, ಎಲ್ಲರೂ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಈ ನಕ್ಷತ್ರದ ದೇವತೆ ಮಿತ್ರ ಅಂತ, ದ್ವಾದಶಾದಿತ್ಯರಲ್ಲಿ ಒಬ್ಬ. ಆತನ ಕೆಲಸ ಏನು ಅಂತಂದರೆ ಎಲ್ಲರಿಗೂ ಮೈತ್ರವನ್ನು ತಂದುಕೊಡೋದೇ. ದೇವರು ಒಬ್ಬೊಬ್ಬ ದೇವತೆಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನಾಗಗಳಿಗೆ ಪ್ರಕೃತಿಯನ್ನು ರಕ್ಷಣೆ ಮಾಡುವ ಜವಾಬ್ದಾರಿ, ಸುಬ್ರಹ್ಮಣ್ಯನಿಗೆ ಸಂತಾನ ಉತ್ಪತ್ತಿ ಮಾಡಿಸುವಂತಹ ಜವಾಬ್ದಾರಿ, ಹಾಗೆಯೇ ಮಿತ್ರನಿಗೆ ಎಲ್ಲರಿಗೂ ಮೈತ್ರ ಬೆಳೆಸುವ ಒಂದು ಜವಾಬ್ದಾರಿ. ಆ ಮಿತ್ರ ಈ ನಕ್ಷತ್ರದ ದೇವತೆ ಅನುರಾಧ ನಕ್ಷತ್ರ, ಮಹಾನಕ್ಷತ್ರ ಅಂತ ಇದನ್ನು ಪರಿಗಣನೆ ಮಾಡ್ತಾರೆ. ಅನುರಾಧ ನಕ್ಷತ್ರದ ಮಹಾನಕ್ಷತ್ರ ಆದ್ದರಿಂದ ನೀವು ಇದಕ್ಕೆ 18 ಗುಣ ಕೂಡಬೇಕು ಅಂತಿಲ್ಲ, ನೀವು ಮದುವೆ ಆಗ್ಬೋದು ಅಂತ ಅನುರಾಧ ನಕ್ಷತ್ರದವರಾದರೆ. ಆದ್ದರಿಂದ ಸ್ನೇಹಿತರು ಇವರಿಗೆ ತುಂಬ ಇಷ್ಟ ಆಗ್ತಾರೆ ಹಾಗೂ ವಿನಯವನ್ನು ಹೊಂದಿರ್ತಾರೆ, ಭಯಭಕ್ತಿಗಳನ್ನು ಹೊಂದಿರ್ತಾರೆ. ಆದರೆ ಸಿಟ್ಟು, ಕೋಪ, ಉದ್ವೇಗ, ಕೂಡಲೇ ತೀರ್ಮಾನಗಳು ತೆಗೆದುಕೊಂಡು ಬಿಡೋದು, ದುಡುಕೋದು, ಇವೆಲ್ಲ ಇವ್ರದ್ದು ಸ್ವಲ್ಪ ವೀಕ್ನೆಸ್ಗಳಿದೆ. ಏನು ಮಾಡಲಿಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಆ ಥರ ಸಮಸ್ಯೆಗಳಿರುತ್ತೆ. ಕಷ್ಟಪಡ್ತಾರೆ, ಕಷ್ಟಪಟ್ಟು ದುಡಿದು ಅದು ಯಾಕೆ ಕಷ್ಟಪಡ್ತಾರೆ ಅಂತಂದರೆ ಯಾವುದಲ್ಲೂ ಕೂಡ ಮೋಸ ಆಗಬಾರ್ದು ಅಂತ ಅಷ್ಟೇ. ಅವರೇನು ಆಸ್ತಿ ಮಾಡಿ ಮಕ್ಕಳಿಗೆ ಇಡಬೇಕು ಅಂತ ಉದ್ದೇಶ ಇರಲ್ಲ. ಯಾಕೆ ಕಷ್ಟಪಡ್ತಾರೆ ಅಂತಂದರೆ ಆ ಕಷ್ಟಪಡುವುದು ಧರ್ಮ ಅಷ್ಟೇ. ಎಲ್ಲೂ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು, ವಿನಾಕಾರಣ ಯಾವುದನ್ನು ಹಾಳು ಮಾಡಬಾರ್ದು. ಈ ಥರ ಮನೋಭಾವವನ್ನು ಹೊಂದಿರ್ತಾರೆ ಅನುರಾಧ ನಕ್ಷತ್ರದವರು. ಅನುರಾಧ ನಕ್ಷತ್ರದಲ್ಲಿ ಮಿತ್ರ ಅನ್ನುವಂತಹ ಯಾವ ದೇವತೆ ಇದ್ದಾನೆ ಅವನ ಬಗ್ಗೆಯೂ ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಒಂದು ಅನುರಾಧ ನಕ್ಷತ್ರದವರು ನಿಜವಾದ ಸ್ನೇಹವನ್ನು ತೋರಿಸ್ತಾರೆ ಅಂತ ಅನ್ನಲಿಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿದ್ರೆ ಅರ್ಥ ಆಗುತ್ತೆ. ಇಬ್ಬರು ಸ್ನೇಹಿತರು ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ರಂತೆ. ಒಬ್ಬನ ಬಿಟ್ಟು ಒಬ್ಬ ಇರ್ತಿರಲಿಲ್ಲ. ಒಮ್ಮೆ ಅವರಿಬ್ಬರು ಕೂಡ ಕಾಡಿಗೆ ಹೋಗ್ತಾರೆ. ಜೋರಾಗಿ ಮಳೆ, ಬಿರುಗಾಳಿ ಎಲ್ಲ ಬಂದುಬಿಡುತ್ತೆ. ಆಗ ಹೇಳ್ತಾರೆ, ನೋಡು ನಿನ್ನೂರಿಗೆ ನೀನು ಹೋಗಿಬಿಡು, ನನ್ನೂರಿಗೆ ನಾನು ಹೋಗಿಬಿಡ್ತೀನಿ ಅಂತ. ಅದರಲ್ಲಿ ಒಬ್ಬ ಹೇಳ್ತಾನೆ, ಬೇಡ, ನಾವು ಇಷ್ಟು ಹೊತ್ತು ಕಷ್ಟದಲ್ಲಿದ್ದೀವಿ, ಮಳೆಗೆ ಬಂದು ಮಳೆಗೆ ಹೆದರ್ಕೊಂಡು ನಾವು ಹಾಗೆ ಮಾಡೋದು ಬೇಡ, ಏನಿದ್ರೂ ಜೊತೆಗೆ ಹೋಗೋಣ ಅಂತ. ಸ್ವಲ್ಪ ದೂರ ಹೋದಾಗ ಒಬ್ಬ ವ್ಯಕ್ತಿಗೆ, ಇಬ್ಬರಲ್ಲಿ ಒಬ್ಬನು ಆ ಮಳೆ ರಭಸದಲ್ಲಿ ಮಣ್ಣಿನ ಒಳಗಡೆ ಹೂತ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ. ಇವನು ಎಳೆಯಕ್ಕೆ ಹೋಗ್ತಾನೆ, ಇವನು ಕೂಡ ಹೂತ್ಕೊಳ್ಳಿಕ್ಕೆ ಆ ಮಣ್ಣಿನ ಒಳಗಡೆ ಕಾಲು ಹೂತ್ಕೊಳ್ಳಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಅಷ್ಟು ರಿಸ್ಕು, ಎಷ್ಟು ಕಷ್ಟ. ಆದರೆ ಏನೋ ಮಾಡಿ ಏನೋ ಗಿಡ ಅದು ಇದು ಇಟ್ಕೊಂಡು ಮೇಲೆ ಬರ್ತಾರೆ ಇಬ್ಬರು. ಮೈಯೆಲ್ಲ ಮಣ್ಣು, ಜೋರಾಗಿ ಗಾಳಿ, ಮಳೆ. ಅಂತೂ ಇಂತೂ ಯಾವುದೋ ಒಂದು ಪಾಳು ದೇಗುಲ ಸಿಗುತ್ತೆ, ಅಲ್ಲಿ ವಿಶ್ರಾಂತಿ ತೊಗೊಳ್ತಾರೆ, ಮೈಯೆಲ್ಲ ಸರಿ ಮಾಡ್ಕೊಳ್ತಾರೆ, ಮಣ್ಣು ಗಿಣ್ಣು ಎಲ್ಲ ತಕ್ಕೊಳ್ತಾರೆ, ಬಟ್ಟೆ ಸ್ವಚ್ಛ ಮಾಡಿಕೊಳ್ತಾರೆ. ಆಗ ಯಾಕೆ ನೀನು ಇಷ್ಟೊಂದು ಕಷ್ಟದಲ್ಲಿ ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದು, ನೀನು ನನ್ನ ರಕ್ಷಣೆ ಮಾಡ್ಲಿಕ್ಕೆ ನೀನು ಸತ್ತೋಗ್ಬಿಡ್ತಿದ್ಯಲ್ಲ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಅವನು ಸ್ನೇಹಿತ ಹೇಳ್ತಾನೆ, ನಮ್ಮ ಸ್ನೇಹಕ್ಕೆ ಬೆಲೆ ಬರೋದೇ ಇಂಥ ಸಂದರ್ಭದಲ್ಲಿ. ನನ್ನ ಪ್ರಾಣ ರಕ್ಷಣೆ ಮಾಡಿಕೊಂಡು ನನಗೇನು ಉಪಯೋಗ, ನಿನ್ನಂತಹ ಸ್ನೇಹಿತನನ್ನು ಕಳೆದುಕೊಂಡ್ರೆ ನಾನು ಹೇಗೆ ಬದುಕಲಿ. ಅಂದರೆ ಇಂಥ ಮನೋಭಾವ ಅನುರಾಧ ನಕ್ಷತ್ರದವರಿಗೆ ಇರುತ್ತೆ. ಅವರು ಪ್ರಾಣ ಬಿಟ್ಟರೂ ಪರವಾಗಿಲ್ಲ, ಸ್ನೇಹಿತರನ್ನು ಬಿಡೋದಿಲ್ಲ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಆದರೆ
ನಾವು ಎಷ್ಟೇ ನಾವು ಸ್ನೇಹಕ್ಕೆ ನಾವು ಜೀವನವನ್ನು ಕೊಟ್ಟರೂ ಕೂಡ ಭಾವನೆಗೆ ಅಷ್ಟೇ ಮೌಲ್ಯವನ್ನು ಕೂಡ ಕೊಡ್ತಾರೆ ಇವರು. ಇಲ್ಲಾಂದರೆ ಅಂಥವ್ರನ್ನ ಹತ್ತಿರ ಕೂಡ ಸೇರಿಸೋದಿಲ್ಲ. ಅನುರಾಧ ನಕ್ಷತ್ರದವರ ಹೃದಯವನ್ನೇ ಕೊಡುವಂತಹ ಈ ಒಂದು ಯಾವ ಒಂದು ಸ್ವಭಾವ ಇದೆ ಅದು ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಅನುರಾಧ ನಕ್ಷತ್ರದವರಿಗೆ ಈಗ ಹೇಗಿದೆ ಅನ್ನೋದನ್ನು ನಾವು ಈ ಅನುರಾಧ ನಕ್ಷತ್ರದ ಬಗ್ಗೆ ಹೇಳಿದೆ. ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಈಗ ಅವರಿಗೆ ಹೇಗಿದೆ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆದ್ದರಿಂದ 9ರಲ್ಲಿ 9ನೇ ಮನೆಯಲ್ಲಿ ಗುರು ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ. ಆದರೆ ಯಾವಾಗ 10ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೋ ಆಗ ಇವರಿಗೆ ಸಮಸ್ಯೆಗಳು, ಮತ್ತು 8ನೇ ಮನೆಯಲ್ಲಿ ಗುರು ಇದ್ದಾಗಲೂ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಶನಿ, ಗುರುಗಳ ಅನುಗ್ರಹ ಪೂರ್ಣವಾಗಿ ಇದ್ದರೂ ಕೂಡ ಪಂಚಮ ಶನಿ ವೃಶ್ಚಿಕ, ಧನು, ಮಕರ, ಕುಂಭ, ಮೀನದಲ್ಲಿ ಶನಿ ಇರೋದರಿಂದಾಗಿ ಪಂಚಮ ಸ್ಥಾನದಲ್ಲಿ ಶನಿ ಇರೋದರಿಂದ ಅವರಿಗೆ ಅನೇಕ ಕಷ್ಟಗಳು ಎದುರಾಗುತ್ತೆ. ಪಂಚಮ ಸ್ಥಾನದ ಶನಿ ಎಲ್ಲದಕ್ಕೂ ಕೂಡ ವಿದ್ಯೆಗೆ, ವ್ಯವಹಾರದಲ್ಲಿ ಹಾಗೂ ಸುಖದಲ್ಲಿ ಅಥವಾ ಸಂತಾನದ ವಿಷಯದಲ್ಲಿ ಅಥವಾ ಮದುವೆ ವಿಷಯದಲ್ಲಿ ಅಥವಾ ಹೆಂಡತಿ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಹೀಗೆ ಅನೇಕ ಸಮಸ್ಯೆಗಳು ಪಂಚಮ ಶನಿಯಿಂದ ಉಂಟಾಗುತ್ತೆ. ಆದ್ದರಿಂದ ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಯಾವಾಗ ಗುರು 8ನೇ ಮನೆ ಮತ್ತು 10ನೇ ಮನೆಗೆ ಬರ್ತಾನೆ ಆಗ ಮಾತ್ರ ಇವರಿಗೆ ಸಮಸ್ಯೆ ಹೊರತು 9ನೇ ಮನೆಯ ಗುರು ತುಂಬ ಅದೃಷ್ಟ, ಅದು ಭಾಗ್ಯಸ್ಥಾನ, ಅದು ಒಳ್ಳೆಯ ಭಾಗ್ಯ ಉದಯ ಆಗುತ್ತೆ. ಈ ಶನಿ ದೋಷ ಪರಿಹಾರವನ್ನು ಸ್ವಲ್ಪ ಮಾಡಿಕೊಳ್ಬೇಕು. ಹಾಗೂ ಗುರು ಆ ಕಡೆ ಈ ಕಡೆ ಮನೆಯಲ್ಲಿ ಇದ್ದಾಗ ಸ್ವಲ್ಪ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಆದ್ದರಿಂದ ಇವರಿಗೆ ನಾನು ಹೇಳುವಂತಹ ಒಂದು ಸಲಹೆ ಹೀಗಿದೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀ ನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು
3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.